ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡು ಈ ರೀತಿ ರೆಡಿ ಆಗಿದ್ದೀನಿ. ಸೊ ಇವತ್ತು ಟ್ರಿಪ್ಗೆ ಹೋಗೋದಿದೆ, ಅದಕ್ಕೆ ಈ ರೀತಿ ರೆಡಿ ಆಗಿದ್ದೀನಿ. ಈ ಸ್ಯಾರಿ ಬಂದು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿರೋಂಥ ಸ್ಯಾರಿ. ನನಗೆ ತುಂಬ ಇಷ್ಟ ಈ ಸ್ಯಾರಿ. ಹಾಗೆ ಬೆಳಿಗ್ಗೆ 4:15ಗೆ ಎದ್ದಿದ್ದೀನಿ ಇವತ್ತು. ಎದ್ದು ಹೊರಗಡೆ ಬಂದರೆ ಶಾಕು, ಫುಲ್ಲು ಮಂಜು, ಏನು ಕಾಣಿಸ್ತಾ ಇಲ್ಲ. ಈ ಇದರಲ್ಲಿ ನಾವು ಡ್ರೈವಿಂಗ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿಗೂ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಪಾಪು ಮಲಗಿದ್ಲು, ಅವಳು ಕರ್ಕೊಂಡು ರೆಡಿ ಮಾಡಿಸ್ಕೊಂಡು ಈಗ ನನ್ನ ಹಸ್ಬೆಂಡ್ ಫ್ರೆಂಡು ಮನೆಗೆ ಹೋಗ್ತಾಯಿದ್ದೀವಿ. ಸೊ ಅವ್ರ ಫ್ಯಾಮಿಲಿ ಜೊತೆ ನಾವು ಟ್ರಿಪ್ಗೆ ಹೋಗ್ತಾ ಇರೋದು. ಸೊ ಈಗ ನಾವು ಒಂದು ಹೋಟ್ಲ್ಗೆ ಬಂದಿದ್ದೀವಿ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಪಾಪು ಇಷ್ಟೊತ್ತವರೆಗೂ ಮಲಗಿದ್ಲು. ಆಮೇಲೆ ಗಾಡಿ ನಿಲ್ಲಿಸಿದ ತಕ್ಷಣ ಎಚ್ಚರ ಆಗೋಯ್ತು ಅವಳಿಗೆ. ಸೊ ಟಿಫನ್ ಮಾಡಲಿ ಅವಳು ಅಂತ ಅಂದ್ಬಿಟ್ಟು ನನ್ನ ಫೇವ್ರೆಟ್ಟು, ಯಾವಾಗಲೂ ಅಷ್ಟೇ ಹೋಟ್ಲಿಗೆ ಹೋದಾಗ ಈ ಡಿಪ್ಪಡು ವಡೆ ಇದು ನಾನು ಆರ್ಡ್ರ್ ಮಾಡ್ಕೊತೀನಿ. ಸಾಂಬಾರಲ್ಲಿ ವಡೆನ ಡಿಪ್ ಮಾಡಿ ಕೊಡ್ತಾರೆ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದಾದಮೇಲೆ ಮಸಾಲೆ ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ದು. ಸೊ ಮಸಾಲೆ ದೋಸೆನೂ ಅಷ್ಟೇ ನಂಗೆ ತುಂಬ ಇಷ್ಟ ಆಗುತ್ತೆ ಮಸಾಲೆ ದೋಸೆ. ಸೊ ಫಸ್ಟು ಚಾಯ್ಸು ಮಸಾಲೆ ದೋಸೆ ಇರುತ್ತೆ ನನಗೆ ಯಾವಾಗಲೂ. ಸೊ ಫೈನಲಿ ನಾವಿವಾಗ ಮೈಸೂರಿಗೆ ರೀಚ್ ಆಗಿದ್ದೀವಿ. ಸೊ ಮೈಸೂರಿಗೆ ಬರೋಷ್ಟೊತ್ತಲ್ಲಿ ಆಫ್ಟರ್ನೂನ್ ಆಯಿತು. ಜರ್ನಿನೇ 3-4 ಅವರ್ಸ್ ಆಗುತ್ತೆ ಮನೆಯಿಂದ ಇಲ್ಲಿ ಮೈಸೂರಿಗೆ ಬರೋಕ್ಕೆ. ಮೈಸೂರಿಗೆ ಬಂದಿದ ತಕ್ಷಣ ಕಾರ್ ಪಾರ್ಕ್ ಮಾಡೋಕ್ಕೆ ಕಷ್ಟ ಆಯಿತು. ಆಮೇಲೆ ತುಂಬ ಲಾಂಗಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡಿ ಆಮೇಲೆ ಫಸ್ಟು ಲಂಚ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಫುಲ್ ಮೀಲ್ಸು ಊಟ ಮಾಡಿಕೊಂಡು ಅದಾದಮೇಲೆ ನಾವು ಇಲ್ಲಿಗೆ ಬಂದಿರೋದು ಎಲ್ಲಿಗೆ ಅಂತಂದರೆ ಮೈಸೂರಲ್ಲಿ ಝೂ ನೋಡೋಕ್ಕೆ, ಮೈಸೂರು ಝೂಗೆ ಬಂದಿದ್ದೀವಿ. ನಾನು 3 ವರ್ಷದ ಹಿಂದೆ ಬಂದಿದ್ದೆ. ನಾನು ಅವಾಗ ಪ್ರೆಗ್ನೆಂಟ್ ಆಗಿದ್ದೆ, 7 ಮಂತೋ ಏನೋ ಪ್ರೆಗ್ನೆಂಟ್ ಆಗಿದ್ದೆ ಅವಾಗ. ಸೊ ಅವಾಗ ಬಂದಿರೋದು. ನೆಕ್ಸ್ಟ್ ಇವಾಗೇ ಬರ್ತಾಯಿರೋದು. ಪಾಪು ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾಳೆ. ಅವಳಿಗೆಲ್ಲ ಹೇಳಿದ್ದೀನಿ, ನೀನು ಒಂದೊಂದೇ ಅನಿಮಲ್ಸ್ ಎಲ್ಲ ನೋಡ್ಬೋದು, ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಈಗೆಲ್ಲ ಸ್ವಲ್ಪ ಚೇಂಜ್ ಆಗೋಗ್ಬಿಟ್ಟಿದೆ. ಅಂಡರ್ ಗ್ರೌಂಡಲ್ಲಿ ಹೋಗಬೇಕು. ನಾವು ಲಾಸ್ಟ್ ಟೈಮ್ ಬಂದಾಗ ಆ ಲೆಟ್ರಸ್ ಇದೆಯಲ್ಲ, ಅಲ್ಲಿಂದನೇ ನಾವು ಒಳಗಡೆ ಹೋದ್ವಿ. ಈ ಸರಿ ಏನು ಮಾಡಿದ್ದಾರೆ ಅಂದರೆ ಅಂಡರ್ ಗ್ರೌಂಡಲ್ಲಿ ಹೋಗಿದ್ದು ನಾವು. ಸೊ ನೋಡಿ, ಝೂ ಒಳಗಡೆ ಬಂದಿದ್ದೀವಿ. ಟಿಕೆಟ್ ತೊಗೊಂಡ್ವಿ, ಒಬ್ರಿಗೆ 100 ರೂಪೀಸು ಆಗುತ್ತೆ. ಸೊ ನೋಡಿ, ನಾವು ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿ ತುಂಬ ಫ್ರೆಂಡ್ಲಿಯಾಗಿ ಕ್ಲೋಸ್ ಆಗಿದ್ದರು, ಪರಿಚಯ ಇರೋರೆ. ಮಕ್ಕಳು ಅಷ್ಟೇ ಒಂದು ಸ್ವಲ್ಪ ಹೊತ್ತಿಗೆ ನಮ್ಮ ಹತ್ರ ಹೊಂದ್ಕೊಂಡ್ಬಿಟ್ರು. ನನ್ನ ಮಗಳ ಜೊತೆ ಏನು ಚೆನ್ನಾಗಿ ಆಟ ಆಡಿದ್ರು ಗೊತ್ತಾ ಕಾರಲ್ಲಿ. ಫುಲ್ಲು ಇವು ಮಕ್ಕಳೆಲ್ಲ ನನ್ನ ಮಗಳ ಜೊತೆ ಆಟ ಆಡಿಕೊಂಡು, ನನ್ನ ಮಗಳಂತೂ ತುಂಬ ಖುಷಿ. ಫಸ್ಟ್ ಟೈಮ್ ಅವಳು ಆ ಥರ ಆಟ ಆಡಿಕೊಂಡು ಖುಷಿಯಾಗಿರೋದು ನೋಡಿದ್ದು. ಮಕ್ಕಳಿದ್ರೆ ಅವ್ರದ್ದೇ ಒಂದು ಲೋಕದಲ್ಲಿ ಚೆನ್ನಾಗಿ ಆಡ್ಕೊಂಡಿರ್ತಾರಲ್ಲ. ಸೊ ಇದಾದಮೇಲೆ ನೋಡಿ, ನಮ್ಮದು ಸ್ಟಾರ್ಟ್ ಆಗಿದೆ ಇವಾಗ. ಫಸ್ಟು ಪಕ್ಷಿಗಳು, ಆಮೇಲೆ ಒಂದೊಂದೇ ಪ್ರಾಣಿಗಳು, ಆಮೇಲೆ ಹಾವು, ಮೊಸಳೆ, ಆನೆ, ಆಮೇಲೆ ಕೊನೆಗೆ ಜಿರಾಫೆ ಆ ಥರ ಬರುತ್ತೆ. ಸೊ ನೋಡ್ಬೋದು ಇವಾಗ. ನಾನು ಪ್ರತಿಯೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ, ನಿಮಗೆ ಬೋರ್ ಆಗಬಾರ್ದು ಅಂತ ಸ್ವಲ್ಪ ಬಿಟ್ಟಾಗಿ ನಾನು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಝೂ ಅಲ್ಲಿ ನೀನು ಇದೆಯಾ ಅಂತ ಹೇಳ್ತಾ ಇದ್ದಲ್ಲ, ನಾನು ಇರೋದು ತೋರಿಸ್ತೀನಿ ಬನ್ನಿ. ನೀನು ತೋರಿಸಿ, ನಾನು ಯಾವ್ದು ತೋರಿಸ್ತೀನಿ? ಇಲ್ಲ, ನಾನು ತೋರಿಸ್ತೀನಿ ಬನ್ನಿ. ಅಲ್ಲಿ ನೋಡ್ತಿದ್ಯಾ? ಹಾಂ, ತೋರಿಸ್ತಾ. ದೊಡ್ಡದು ಮಟ್ಟ ಅಲ್ಲಿ ನೀವು ಬರ್ತೀರಾ ನೋಡಿ, ಅಲ್ಲಿ ಐತೀರಾ. ಚೆನ್ನಾಗಿ ಕೂತಿದ್ದೀರಾ.
ಅದೊಂದು ಬಿಟ್ಟು ಏನು ಕಾಣಲಿಲ್ಲ ಇದನ್ನ ಯಾರನ್ನ ನೋಡ್ತಾ ಇದೆ. You're looking for someone, then he's finding for someone that's it. ಬೇಕಾ ಐಸ್ ಕ್ರೀಮು? ಐಸ್ ಕ್ರೀಮ್ ಬೇಕಾ? ಸೊ ನಾವು ಝೂ ಎಲ್ಲ ಸುತ್ತಾಡೋಷ್ಟೊತ್ತಲ್ಲಿ ನಿಜವಾಗ್ಲೂ ಕಾಲು ನೋವು ಬಂದುಬಿಡ್ತು. ಅಲ್ಲಲ್ಲಿ ಕುತ್ಕೊಂಡು ಬಂದಿದ್ದು. ಆಮೇಲೆ ಅಲ್ಲಿ ಐಸ್ ಕ್ರೀಮ್ಸು ಮತ್ತು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಇತ್ತು. ಸೊ ಅಲ್ಲೆಲ್ಲ ಹೋಗಿ ಐಸ್ ಕ್ರೀಮ್ ತಿಂದ್ಕೊಂಡು ಸ್ವಲ್ಪ ತಿಂದು ಆಮೇಲೆ ನೆಕ್ಸ್ಟು ಇಲ್ಲಿ ಸ್ನೇಕ್ಸ್ದು ಇದೆ ನೋಡೋವಂಥದ್ದು. ಸೊ ಅದನ್ನು ನೋಡಿಕೊಂಡು ಅದಾದಮೇಲೆ ಇನ್ನೂ ಇದ್ದಾವೆ ಹೋಗೋಕ್ಕೆ. ನಾವಂತೂ ಯಾವಾಗಪ್ಪ ಬರುತ್ತಪ್ಪ ಈಗ ಎಕ್ಸಿಟು ಎಷ್ಟು ಕಿಲೋಮೀಟ್ರ್, ಇನ್ನೂ 2 ಕಿಲೋಮೀಟ್ರ್ ಇದೆಯಾ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ವಿ. ಬಟ್ ಏನಂತಂದರೆ ತುಂಬ ಚೆನ್ನಾಗಿತ್ತು. ಎಲ್ಲ ಪ್ರಾಣಿಗಳನ್ನೂ ನೋಡಿದ್ವಿ ನಾವು. ಹಾಗೆ ಮೊಸಳೆಗಳಂತೂ ಅಯ್ಯೋ, ಈ ಮೊಸಳೆಗಳು ನೋಡೋಕ್ಕೆ ಭಯಂಕರ ಅನಿಸುತ್ತೆ ಫ್ರೆಂಡ್ಸ್. ಒಳ್ಳೆ ಕಲ್ಲಿದ್ದಂಗೆ ಇರುತ್ತೆ. ಒಂದೊಂದು ಸರಿ ನಂಗೆ ಗೊತ್ತೇ ಆಗ್ತಾ ಇರಲಿಲ್ಲ ಎಲ್ಲಿದ್ದಾವೆ ಮೊಸಳೆ ಅನ್ನೋದು. ಆಮೇಲೆ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಆಮೇಲೆ ಪಕ್ಷಿಗಳು ಮಾತ್ರ ಆ ಚಿಲಿಪಿಲಿ ಸೌಂಡು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಫುಲ್ ಎಂಜಾಯ್ ಮಾಡಿದ್ದು. ಆಮೇಲೆ ಲಾಸ್ಟು ಇದೊಂದು ನೋಡ್ಕೊಂಡು ಬಂದ್ವಿ, ಜಿರಾಫೆ ನೋಡಿಕೊಂಡು. ಆಮೇಲೆ ಅಲ್ಲಿಂದ ಇಲ್ಲಿ ಇನ್ನೊಂದು ಫಿಶ್ದು ಮ್ಯೂಸಿಯಮ್ ಇದೆ. ಸೊ ನಾವು ಇಲ್ಲೋಗೋಣ ಅಂತ ಬಂದ್ವಿ. ಆಮೇಲೆ ಒಬ್ರಿಗೆ 300 ರುಪೀಸ್ ಅಂತ ಹೇಳಿದ್ರು. ಆಮೇಲೆ ನಾವು ಇಲ್ಲೋದ್ರೆ ಮತ್ತೆ ಇಲ್ಲಿ 2 ಅವರ್ಸ್ ಆಗುತ್ತೆ. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಸೊ ಇಲ್ಲಿ ಲೇಟ್ ಆಗುತ್ತೆ, ರೇಟ್ ಬೇರೆ ಜಾಸ್ತಿ ಇದೆ. ಒಬ್ರಿಗೆ 300 ರೂಪಾಯಿ ಅಂದರೆ ಮಗುಗೂ ಸೇರಿ 300 ರೂಪಾಯಿ ಅಂದರೆ ಸುಮ್ಮನೆ ಬೇಡ, ಅದು ಜಾಸ್ತಿ ಇದೆ, ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇನ್ಯಾವಾಗಾದರೂ ಬಂದಾಗ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ನಾವು ಹೋಗ್ತಾ ಇರೋದು ಚಾಮುಂಡಿ ಬೆಟ್ಟಕ್ಕೆ. ಸೊ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಫೋಬಿಯಾ ಇದೆ ಹೈಟು, ಆದರೂ ಕೂಡ ಹೇಗೋ ಗಾಡಿ ಓಡಿಸ್ಕೊಂಡು ಬಂದರು. ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರೆ ಅದೊಂಥರ ಅವ್ರಿಗೆ ಗಿಡ್ಡಿನೆಸ್ ಎಲ್ಲ ಬರುತ್ತೆ. ಸೊ ಕಾರ್ ಓಡಿಸೋದೆಲ್ಲ ಏನೂ ಇಲ್ಲ, ಆದರೂ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ಹತ್ಬಿಟ್ಟೆ ಅಂತ. ಇನ್ನೊಂದು ವಿಷಯ ಏನು ಅಂದರೆ ಇವಾಗ ಟಯರ್ಡ್ ಆಗಿಬಿಟ್ಟಿದೆ, ನಾಳೆ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ ಅಂತ ನಮ್ಮವ್ರು ಹೇಳಿದ್ರು. ಇಲ್ಲ ಇವತ್ತೇ ಹೋಗೋಣ ಸಾಯಂಕಾಲ ಅಂತ ಅಂದ್ಬಿಟ್ಟು ನಾವು ಕೊನೆಗೂ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ನಾವು ಬರೋಷ್ಟೊತ್ತಲ್ಲಿ 6 ಗಂಟೆ ಆಗಿತ್ತು. ಇನ್ನೇನು ಕ್ಲೋಸ್ ಮಾಡ್ತಾಯಿದ್ರು. 5:45ಕ್ಕೆ ಬಂದ್ವಿ, 6 ಗಂಟೆ ಕ್ಲೋಸ್ ಅಂತ ಹೇಳಿದ್ರು. ಮತ್ತೆ 7:30ಗೆ ಸ್ಟಾರ್ಟ್ ಆಗುತ್ತೆ ಅಂತ. ನಾವು ಒಂದು ಸ್ವಲ್ಪ ಲೇಟಾಗಿ ಬಂದಿದ್ರು ಕೂಡ ನಮಗೆ ದರ್ಶನಕ್ಕೆ ಟಿಕೆಟು ಇರ್ತಾಯಿರಲಿಲ್ಲ, ಆ ತಾಯಿ ದರ್ಶನವೂ ಆಗ್ತಾಯಿರಲಿಲ್ಲ. ಹೆಂಗೋ ಟೈಮ್ ಕೂಡಿ ಬಂತು, ತಾಯಿ ದರ್ಶನ ಕೊಟ್ಲು ಅಂತಲೇ ಹೇಳ್ಬೋದು. ಸೊ ದರ್ಶನ ಮಾಡ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಶಾಪಿಂಗ್ ಏನೂ ಮಾಡಿಲ್ಲ, ಮಾಡಬೇಕು ಅನ್ನಿಸ್ತು. ಬಟ್ ಏನು ಅಂತಂದರೆ ಬಜೆಟ್ ನೋಡಬೇಕಲ್ವಾ. ಹಾಗೆ ಇಲ್ಲೊಂದು ಫೋಟೋ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಫೋಟೋ ಹಿಡಿತಾ ಇದ್ದಾರೆ, ನಾನು ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ. ಆದರೆ ನಮ್ಮವ್ರು ಎಷ್ಟೊತ್ತಾದರೂ ಫೋಟೋ ಹಿಡಿಯೋದಿಲ್ಲ, ಅದಕ್ಕೆ ನಾನು ಆ ಕಡೆ ನೋಡ್ತಾ ಇದ್ದೀನಿ. ಬಟ್ ತುಂಬ ಖುಷಿ ಆಯಿತು ಅಮ್ಮನವ್ರ ದರ್ಶನ ಮಾಡಿ. ನನಗಂತೂ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ ಕರೆಕ್ಟಾಗಿ. ಅವಳು ದೇವ್ರನ್ನ ನೋಡ್ತಾ ಇದ್ಲು, ಕರೆಕ್ಟಾಗಿ ಆ ಟೈಮಲ್ಲೇ ಮಲಗಿದ್ದಾಳೆ. ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ಎದ್ದಿದ್ದಾಳೆ ನನ್ನ ಮಗಳು. ಸೊ ಆಮೇಲೆ ಸರಿ ಅಂದ್ಬಿಟ್ಟು ಇವಾಗ ಮತ್ತೆ ಹೊರಡ್ತಾ ಇದ್ದೀವಿ ನಾವು ಚಾಮುಂಡಿ ಬೆಟ್ಟದಿಂದ. ಅಮ್ಮನ ದರ್ಶನ ಚೆನ್ನಾಗಾಯಿತು, ಖುಷಿ ಆಯಿತು. ಸೊ ಇಲ್ಲಿ ವ್ಯೂ ತುಂಬ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ. ನಿಜವಾಗ್ಲೂ ಇನ್ನೂ ಕತ್ಲಾದ್ಮೇಲೆ ಲೈಟಿಂಗ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ನೋಡಿ ಮೈಸೂರು ಪ್ಯಾಲೇಸ್ ಕಾಣಿಸ್ತಾ ಇದೆ. ಲೈಟಿಂಗ್ಸ್ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ.
ಸೊ ನಾವು ಆ್ಯಕ್ಚುಲಿ ಕೆ ಆರ್ ಎಸ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಸೊ ನೆಕ್ಸ್ಟ್ ಡೇ ಕೆ.ಆರ್.ಎಸ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು, ಟ್ರಾವೆಲ್ ಲಾಗು ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಈ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.